ಆದರೆ ನನಗೊಂದು ಅನುಮಾನ ಇದೆ ಸೂರ್ಯ. ಏನು? ಚಿದಂಬರಂ ಮಕ್ಕಳೇ ನಮ್ಮ ಮನೆಗೆ ಸೊಸೆ ಅಳಿಯಾಗಿ ಬರ್ತಾ ಇರೋದ್ರ ಹಿಂದೆ ಚಿದಂಬರಂ ಕ್ರಿಮಿನಲ್ ಐಡಿಯಾ ಏನಾದರೂ ಇರಬಹುದಾ ಅಂತ. ಚಿದಂಬರಂ ತನ್ನ ಕೆಲಸ ಸಾಧಿಸ್ಕೊಳ್ಳೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ ಅಂತ ನೀನೇ ಹೇಳ್ತಾ ಇದ್ದೆ. ಈಗ ಅವರಿಬ್ಬರು ನಮ್ಮ ಮನೆಗೆ ಬರ್ತಾ ಇರೋದು ಭಯ ಆಗ್ತಾ ಇದೆ ಕಣೋ. ಅವನು ಈ ಹಿಂದೆ ಸಾಕ್ಷಿನ ಲವ್ ಮಾಡೋದಕ್ಕೆ ರಂಜಿತ್ನ ಚೂ ಬಿಟ್ಟು ತನ್ನ ಮಗನನ್ನು ಕಳ್ಕೊಂಡಿದ್ದಾನೆ. ತಾನು ಮಾಡಿ ತಪ್ಪಿನ ಅರಿವಾಗಿ ಒಂಟಿಯಾಗಿ ಪಶ್ಚಾತ್ತಾಪ ಪಡ್ತಿದ್ದಾನೆ. ಅಂಥದ್ರಲ್ಲಿ ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಭಯ ಪಡಬೇಡಿ ಅಮ್ಮ. ನಂಬೋದಾ ನೀನು ಹೇಳೋದು? ಧೈರ್ಯವಾಗಿ ನಂಬಿ. ಅಮ್ಮ ಹೇಳಿದ ಮಾತಲ್ಲೂ ಅರ್ಥ ಇದೆ. ಒಂದ್ಸರಿ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ನೋಡಿ. ಚಿದಂಬರಂ ಸಾಮಾನ್ಯದ ಮನುಷ್ಯ ಅಲ್ಲ. ಆಂಟಿ, ರಂಜಿತ್ ಮಾತಾಡೋದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವರೇನೋ ಕೋಪದಲ್ಲಿ ಹಾಗೆ ಮಾತಾಡಿದ್ದಾರೆ ಅಷ್ಟೇ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡಿ. ನನಗೇನು ಬೇಜಾರಿಲ್ಲ ಸಾಕ್ಷಿ, ಆದರೆ ನಿನ್ನಿಂದ ದೂರ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಷ್ಟೆ. ರಂಜಿತ್ ಹಾಗೆ ಮಾತಾಡಿದ್ರು ಅಂತ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಾನೇನ ಬಿಟ್ಟು ಹೋಗಲ್ಲ ಸಾಕ್ಷಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಾನು ಮನೆ ಬಿಟ್ಟು ಹೋಗೋದಾ? ನೋ ಚಾನ್ಸ್. ನಿಮ್ಮಿಬ್ರು ಮಧ್ಯ ದೊಡ್ಡ ಗೋಡೆ ಕಟ್ಟಿ ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸೋವರೆಗೂ ನಾನೆಲ್ಲೂ ಹೋಗಲ್ಲ ಸಾಕ್ಷಿ. ನೋಡ್ತಾ ಇರೋ, ಈ ನಿನ್ನ ಪ್ರೀತಿನೇ ನನಗೆ ಬಂಡವಾಳ. ಇದೇ ಬಂಡವಾಳದಿಂದ ಹೇಗೆ ನನ್ನ ಗುರಿ ಸಾಧನೆ ಮಾಡ್ಕೋತೀನಿ ಅಂತ. ಹಾಯ್ ಅದೇ. ಏನೋ ಮಾಡ್ತಿದ್ಯಾ? ಗುಡ್. ಅಮ್ಮ ಅಮ್ಮ, ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಮುಂದಿನ ತಿಂಗಳು ಮದುವೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ಅವ್ರಿಗೆ ಏನ್ ಹೇಳೋದು? ಮದುವೆನಾ? ಯಾರ ಮದುವೆ ಬಗ್ಗೆ? ಅಮ್ಮ, ಮೊನ್ನೆ ಇವರು ಶಾಸ್ತ್ರಿಗಳು ಬಂದಿದ್ರಲ್ಲ, ಆಗ ನಿರೋಷ ಆದಿತ್ಯನ್ ಮದುವೆ ಬಗ್ಗೆ ಮಾತಾಡ್ಕೊಂಡು ಹೋದ್ರಲ್ಲ. ಶಾಸ್ತ್ರಿಗಳು ಹೇಳಿದ ತಕ್ಷಣ ಮದುವೆ ಮಾಡ್ಬಿಡಕ್ಕಾಗತ್ತಾ? ಏನಜ್ಜಿ ಈಗ ಮಾತಾಡ್ತಿದ್ಯಾ? ಅವತ್ತು ಶಾಸ್ತ್ರಿಗಳು ಬಂದಾಗ ನೀ ತಾನೆ ನನ್ನ ನಿರೋಷನ್ ಮದುವೆ ಮಾಡ್ತೀನಿ ಅಂದಿದ್ದು. ಈಗ ನೀನೇ ಉಲ್ಟಾ ಹೊಡಿತಿದ್ಯಲ್ಲ. ನಾನೆಲ್ಲಪ್ಪ ಹೂ ಅಂತ ಹೇಳಿದೀನಿ? ನಿನ್ನ ನಿರುಷ ಮದುವೆ ಆಗ್ಬೇಕಾದ್ರೆ ನಿರುಷ ತಾಯಿ ತಂದೆ ಯಾರು, ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು ಅಂತ ತಾನೇ ನಾನು ಹೇಳಿದ್ದು. ಇಷ್ಟು ದಿನ ಇಲ್ದಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವಾಗ ಯಾಕೆ? ನಾನ್ ನಿರೋಷನೇ ಮದ್ವೆ ಆಗೋದು ಅಂತ ಮುಂಚಿನಿಂದನೂ ನಿಮಗೆ ಗೊತ್ತಲ್ವಾ? ಹಾಗಂತ ಏನು ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ಬಿಡಕ್ಕಾಗುತ್ತಾ? ಮದುವೆ ಏನ್ ಮಕ್ಳಾಟ ಅಂತ ತಿಳ್ಕೊಂಡಿದ್ಯಾ? ಇವಾಗ ಏನು ನಿರೋಷನ್ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೆ? ಕೇಳಿ, ನಿರೋಷ ಚಿಕ್ಕೋಳಿದ್ದಾಗ್ಲೇ ಅವ್ರ ತಾಯಿ ಸತ್ತೋದ್ರು. ನಿರೋಷನ ಸಾಕಿ ಬೆಳೆಸಿದ್ದು ನಜೀದ್ ಚಾಚಾ. ಅಷ್ಟೇ ನನಗೆ ಗೊತ್ತಿರೋದು, ಅಷ್ಟೇ ನಾನು ನಿಮಗೆ ಹೇಳೋಕ್ಕಾಗೋದು. ಸರಿನಾ? ನಿರುಷ ತಾಯಿ ಬದುಕಿಲ್ಲ ತಾನೆ? ಆಯ್ತಪ್ಪ, ಅವ್ರ ತಂದೆ ಇದಾರಲ್ವಾ, ಅವ್ರನ್ನ ಕರ್ಕೊಂಬರಕ್ ಹೇಳಿ. ಅವ್ರ ತಂದೆ ಬಂದ್ಮೇಲೆನೆ ಮದ್ವೆ ಮಾತುಕತೆ ಅಲ್ಲ. ಅಲ್ಲಿವರೆಗೂ ನೀನೇನೇ ಹೇಳಿದ್ರು ನಾನು ಒಪ್ಪಲ್ಲ.
ನೀವಾದ್ರೂ ಹೇಳಿ ಡ್ಯಾಡ್ ಪ್ಲೀಸ್ ಡ್ಯಾಡ್. ನಾನೇನು ಹೇಳಿ, ಅವ್ರು ನೋಡಿದ್ರೆ ಹಠ ಮಾಡ್ಕೊಂಡು ಕೂತಿದ್ದಾರೆ. ಪ್ಲೀಸ್ ಡ್ಯಾಡ್. ಅವ್ರ ತಂದೆನ ಕರ್ಕೊಂಬರೋದೇ ಬೆಸ್ಟ್ ಅನ್ಸುತ್ತೆ ಕಣ. ಡ್ಯಾಡ್ ಡ್ಯಾಡ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರೋ ಥರ ನಾನು ಕರ್ಕೊಂಬರೋದು. ನಿರೋಶನ ಚಿಕ್ಕ ಹುಡುಗಿಯಿಂದ ಸಾಕಿ ಬೆಳೆಸಿರೋದು ನಜೀರ್ ತಾತ ತಾನೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಕಣ. ಡ್ಯಾಡ್ ನಾನು ನಿಮ್ಗೆ ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಇವಾಗ ಮದುವೆ ಆಗ್ತಿರೋದು ನಿರೋಶನ ಇಲ್ಲ ಅವ್ರ ಅಪ್ಪನ. ಇವಾಗ ನಾನು ಮದುವೆ ಆದ್ರೆ ನಮ್ಮ ಮನೆಗೆ ಬರೋದು ಯಾರು? ನಿರೋಶನ ಇಲ್ಲ ಅವ್ರ ಅಪ್ಪನ. ನೀವ್ ಹೇಳೋದ್ರೆ ಅವ್ರ ಅಪ್ಪನ ಮದುವೆ ಆಗೋ ಥರ ಹೇಳ್ತಿರಲ್ಲ ಡ್ಯಾಡ್. ವಾಟ್ ಇಸ್ ದಿಸ್ ಡ್ಯಾಡ್? ನೀನು ಏನೇ ಸಮರ್ಥನೆ ಕೊಟ್ರು ನಾನು ಒಪ್ಪಲ್ಲ. ನೀನ್ ನಿರುಷಾ ತಂದೆನ ಹುಡುಕಿ ಕರ್ಕೊಂಡ್ ಬಂದ್ಮೇಲೆನೆ ನಿಶ್ಚಿತಾರ್ಥ, ಮದುವೆ ಮಾತುಕತೆ ಎಲ್ಲ. ಅಜ್ಜಿ ಪ್ಲೀಸ್ ಅಜ್ಜಿ. ನಾನು ಈ ಮನೆ ಯಜಮಾನಿ, ನನ್ನ ಮಾತೆ ಅಂತಿಮ. ಏನ್ ಸೂರ್ಯ? ಅಮ್ಮ, ಅಜ್ಜಿ ಡ್ಯಾಡಿ ಸಾರಿ ಕಣ. ಸಾರಿನಾ? ರಂಜಿತ್ ಫೋನ್ ಇಲ್ಲೇ ಇದೆ, ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಗೇಮ್ ಪ್ಲ್ಯಾನ್ ಮಾಡಬೇಕಲ್ಲ. ಹೇಳು ನಿರೋಷ. ನಿರೋಶನ ನನ್ನ ನಂಬರ್ ಕಾಲ್ ಮಾಡೋಕೆ ಹೋಗಿ ಮಿಸ್ ಆಗಿ ನಿಮಗೆ ಮಾಡಿರಬೇಕು. ಕೊಡಿ ಮಾತಾಡ್ತೀನಿ. ಮಿಸ್ ಆಗೇನು ಮಾಡಿರಲ್ಲ ಸಾಕ್ಷಿ, ನನ್ನ ಹತ್ರ ಮಾತಾಡಬೇಕು ಅಂತಾನೆ ಮಾಡಿರ್ತಾಳೆ. ಸಾಕ್ಷಿ, ಅದೇನದು ನಿರೋಷ ರಂಜಿತ್ಗೆ ಫೋನ್ ಮಾಡಿ ಮಾತಾಡ್ತಿದ್ದಾಳೆ? ಅದು ರಂಜಿತ್ ಹತ್ರ ಯಾವುದೋ ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ಮಾತಾಡೋದಿರುತ್ತೆ, ಅದಕ್ಕೆ ಫೋನ್ ಮಾಡಿದ್ದಾಳೆ ಅಷ್ಟೆ. ಅಷ್ಟೇ ಆದರೆ ಓಕೆ, ಆದರೆ ರಂಜಿತ್ ಯಾಕೋ ತುಂಬ ನಗ್ನಗ್ತಾ ಮಾತಾಡ್ತಿದ್ರು. ಸಾಕ್ಷಿ, ಯಾವಾಗಲೂ ನಿರೋಷ ನಿನಗಲ್ವಾ ಫೋನ್ ಮಾಡ್ತಾ ಇದ್ದಿದ್ದು? ನಿನಗೆ ಫೋನ್ ಮಾಡಿ ರಂಜಿತಿಗೆ ಈ ವಿಷಯ ಹೇಳು ಅಂತ ನಿನ್ನ ಹತ್ರ ಅಲ್ವಾ ಅವಳು ಹೇಳ್ತಾ ಇದ್ದಿದ್ದು? ಹೇಳ್ತಾ ಇದ್ಲು, ಆದರೆ ಈಗ ನಿರೋಷ ರಂಜಿತ್ಗೆ ಒಳ್ಳೆ ಫ್ರೆಂಡ್ ಅಲ್ವಾ, ಅದಕ್ಕೆ ನೇರವಾಗಿ ಫೋನ್ ಮಾಡಿದ್ದಾಳೆ. ಅದರಲ್ಲೇನು ತಪ್ಪು? ತಪ್ಪು ಅಂತಲ್ಲ, ಅಷ್ಟೇ ಫ್ರೆಂಡ್ಶಿಪ್ ಆದರೆ ಪರವಾಗಿಲ್ಲ. ಆದರೆ ಬೇರೆ ಏನಾದರೂ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಆದಿಗೂ ನಿರೋಷಂಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ.
ಏನು ಮಾ ಏನು ಅಂತ ಕೇಳಿದ್ನಲ್ಲ ಹೇಳು. ಅದೇ ಮಾ, ಏನದೆ? ಅಜ್ಜಿ ಜೊತೆ ಮಾತಾಡಿ ಎಂಗೇಜ್ಮೆಂಟ್ ಒಪ್ಸಮ್ಮ. ಅದು ಹೇಗೋ ಸಾಧ್ಯ ಆದಿತ್ಯ? ನಿಮ್ಮ ಅಜ್ಜಿ ಕಂಡೀಷನ್ ಹಾಕಿಲ್ವಾ? ನಿರೋಷನ್ ತಂದೆ ಯಾರು ಅಂತ ಗೊತ್ತಾಗಬೇಕು ಅಂತ. ಅದು ಗೊತ್ತಾಯ್ತಾ? ಇಲ್ಲ ಅಮ್ಮ, ಅದು ಗೊತ್ತಾಗ್ಲಿಲ್ಲ. ಅಮ್ಮ, ಅಜ್ಜಿಗೊಂದು ಮಾತು ಹೇಳಮ್ಮ. ಅಜ್ಜಿ ನಿನ್ನ ಮಾತನ್ನ ಕೇಳ್ತಾರೆ. ಈಗ ಆದ್ರೂ ಮಾಡಿ ಎಂಗೇಜ್ಮೆಂಟಿಗೆ ಒಪ್ಸಮ್ಮ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಮ್ಮ, ಎಲ್ಲರೂ ನೀನು ಎಂಗೇಜ್ಮೆಂಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ನನ್ನ ಮಾನ ಹೊಟ್ಟೋಗುತ್ತಮ್ಮ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಆದಿತ್ಯ. ಅದಕ್ಕೆ ನಾನು ಯಾವಾಗಲೂ ನಿನಗಿಂತ ಮೊದಲೇ ಒಂದು ಹೆಜ್ಜೆ ಮುಂದೆ ಇರ್ತೀನಿ. ನಿಮ್ಮ ಅಜ್ಜಿ ಹತ್ರ ನಾನು ಮಾತಾಡಿದ್ದೀನಿ. ಹೌದಾ? ನನ್ಗೆ ಗೊತ್ತಿದ್ದು ನನ್ನ ಸ್ವೀಟ್ ಮಾಮ್ ಅಂತ ನಂಗೆ ಗೊತ್ತಿತ್ತು. ಮತ್ತೆ ಇಷ್ಟೋ ತನಕ ಯಾಕೆ ಹೇಳಲಿಲ್ಲ? ಸುಮ್ಮನೆ ಆಟ ಆಡ್ತಾ? ಸರಿ, ಇವಾಗ ಎಂಗೇಜ್ಮೆಂಟ್ ಯಾವಾಗಂತೆ? ಡೇಟ್ ಫಿಕ್ಸ್ ಆಯ್ತಾ? ನನ್ನ ಫ್ರೆಂಡ್ಸಿಗೆ ಹೇಳ್ಬಿಟ್ಟು ಬರ್ತೀನಿ. ಯಾವ ಡೇಟು ಫಿಕ್ಸ್ ಆಗಿಲ್ಲ ಅದೇ. ಮತ್ತೆ ಮಾತಾಡ್ದೆ ಅಂದೆ. ನಿನ್ನ ಪರವಾಗಿ ಮಾತಾಡಿದ್ದಕ್ಕೆ ನಿಮ್ಮ ಅಜ್ಜಿ ಹತ್ರ ನಾನು ಬಯಸ್ಕೊಂಡೆ. ಅವರು ಕಡಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ, ಆದಿತ್ಯ ನಿರೋಷ ತಂದೆ ವಿಷಯ ಹೇಳಬೇಕು, ಆಗಲೇ ಎಂಗೇಜ್ಮೆಂಟ್ ಮಾಡೋದು ಅಂತ. ಅಲ್ಲಿವರೆಗೂ ಈ ವಿಷಯ ಇಟ್ಕೊಂಡು ನನ್ನ ಹತ್ರ ಬರಬೇಡಿ ಅಂತ ನಿಮ್ಮ ಅಜ್ಜಿ ಹೇಳ್ಬಿಟ್ಟಿದ್ದಾರಪ್ಪ. ಹಾಗಂದ್ರ ನಿಮ್ಮ ಅಜ್ಜಿ ಯಾಕೆ ಈ ವಿಷಯ ಇಟ್ಕೊಂಡು ಕೂತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ನಿರೋಷನೆ ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಂತ ನಾವೆಲ್ಲರೂ ಖುಷಿಯಾಗಿದ್ವಿ. ಈಗ ನೋಡಿದ್ರೆ ನಿಮ್ಮ ಅಜ್ಜಿ ಶಾಸ್ತ್ರಿಗಳ ಹತ್ರ ಬೇರೆ ಹುಡುಗಿ ನೋಡಿ ಅಂತ ಹೇಳ್ತಾ ಇದ್ರು. ಏನು? ಬೇರೆ ಹುಡುಗಿನ? ನೋಡಮ್ಮ, ನಾನು ಮದುವೆ ಅನ್ನೋದಾದ್ರೆ ಅದು ನಿರೋಷನ್ ಮಾತ್ರ. ಬೇರೆ ಹುಡುಗಿನ ಮದುವೆ ಆಗಲ್ಲ ನಾನು. ಅಜ್ಜಿ ಹುಡುಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ದೆ, ಆದ್ರೆ ಅದು ನಿನಗೋ ಅಥವಾ ಆರ್ಯಂಗೋ ಅಂತ ಗೊತ್ತಿಲ್ಲ. ಯಾಕೋ ಭಯ ಆಗ್ತಿದೆ. ಅಜ್ಜಿ ಹತ್ರ ಇನ್ನೊಂದ್ಸತಿ ಮಾತಾಡ್ಬಿಡಮ್ಮ. ಆಗಲ್ಲ ಕಣೋ ಆದಿತ್ಯ, ಈಗಾಗಲೇ ನಿಮ್ಮ ಅಜ್ಜಿ ಹತ್ರ ಮಾತಾಡಿದ್ದೀನಿ. ಈಗ ಮತ್ತೆ ಮಾತಾಡೋದಕ್ಕೆ ಏನಾದರೂ ಹೋದ್ರೆ ನಾನೇ ಬಯಸ್ಕೊಳ್ಬೇಕಾಗುತ್ತೆ. ಒಂದು ಕೆಲಸ ಮಾಡು, ನಿರೋಷನ್ ತಂದೆ ಬಗ್ಗೆ ತಿಳ್ಕೊಂಡು ಬಾ, ಆಗಬೇಕಾದ್ರೆ ನಾನು ಮಾತಾಡ್ತೀನಿ. ಏನು ಆಯ್ತಾ ಫೋನ್ ಕೊಂಡ್ರು? ತುಂಬ ಖುಷಿಯಾಗಿ ಮಾತಾಡ್ತಿದ್ರಿ. ಯಾವುದೋ ಜೋಕ್ ಹೇಳ್ತಿದ್ರು, ನಗ್ತಿದ್ದೆ ಅಷ್ಟೆ. ಪರವಾಗಿಲ್ಲ, ತುಂಬ ಫ್ರೀ ಆಗಿದ್ದೀರಾ ಅನ್ಸುತ್ತೆ ಇವತ್ತು. ಏನು ಹೇಳಕ್ ಹೊರಟಿದ್ಯಾ ನೀನು? ತಿಂಡಿಗೆ ಟೈಮ್ ಆಯಿತು ಅಂದೆ. ಖಾರ ಬಾತು ಮಾತು ಯಾಕೋ ಖಾರವಾಗಿದೆ. ನಮ್ಮ ಮಾತು ಖಾರನೇ, ಬೇರೆಯವ್ರ ಮಾತು ಸಿಹಿಯಾಗಿರುವಾಗ. ಏನು ಇತ್ತೀಚೆಗೆ ನನ್ನ ಫ್ರೆಂಡು ನನಗಿಂತ ಜಾಸ್ತಿ ನಿಮಗೆ ಕ್ಲೋಸ್ ಆಗಿದ್ದಾಳೆ ಅನ್ಸುತ್ತೆ. ಏನು ನಿನ್ನ ಮಾತಿನ ಅರ್ಥ? ನನ್ನ ಫ್ರೆಂಡು ನಿನ್ನ ಫ್ರೆಂಡು ಅಂತ ಡಿವೈಡ್ ಮಾಡಿ ಮಾತಾಡ್ತಾ ಇದೆಯಾ? ಏನಿಲ್ಲ, ಮುಂಚೆ ಎಲ್ಲದಕ್ಕೂ ನನಗೆ ಫೋನ್ ಮಾಡ್ತಿದ್ದೋಳು ಈಗ ನಿಮಗೆ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳಿದೆ ಅಷ್ಟೆ. ನೀನು ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದು ಬಂತಲ್ಲ, ನೀನು ಕಟ್ ಮಾಡ್ತೀಯಂತೆ. ಓಹೋ, ಹಾಗಾದ್ರೆ ಎಲ್ಲ ಅಪ್ಡೇಟ್ ಮಾಡ್ತಾಳೆ. ಅವಳು ನನಗೆ ಕಾಲ್ ಮಾಡೋದು, ನಾನು ಅವಳ ಕಾಲ್ನ ಕಟ್ ಮಾಡೋದು, ಏನು ಮೆಸೇಜ್ ಮಾಡಿದೆ ಅನ್ನೋದು ಎಲ್ಲ ರಿಪೋರ್ಟ್ ಮಾಡ್ತಾಳೆ ಅಲ್ವಾ? ಏ ಸಾಕ್ಷಿ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ ಇವತ್ತು? ನನಗೆ ಏನಾಗಿದ್ಯಾ ಅಂದ್ರೆ ಅಲ್ಲಿಗೆ ನಂದೇ ತಪ್ಪು?
ತಪ್ಪು ಅಂತ ಎಲ್ಲಿ ಹೇಳಿದೆ ಸಾಕ್ಷಿ? ಈಗ ತಾನೇ ಹೇಳಿದ್ರಲ್ಲ ನನಗೇನೋ ಆಗಿದೆ ಅಂತ. ಅದು ನಿನ್ ಬಿಹೇವಿಯರ್ ನೋಡಿ ಹಾಗಂದೆ. ಅಂದ್ರೆ ನನ್ನ ಬಿಹೇವಿಯರ್ ಸರಿ ಇಲ್ಲ. ಸರಿ ಇಲ್ಲ ಅಂತ ಎಲ್ಲಿ ಹೇಳಿದೆ ಸಾಕ್ಷಿ? ನಾನು ಹೇಳಕ್ ಹೌದು, ನಂದೇ ತಪ್ಪು. ನಾನೇ ಸರಿ ಇಲ್ಲ, ಎಲ್ಲ ತಪ್ಪು ನಂದೇ. ಏನಿವಾಗ? ಏ ಸಾಕ್ಷಿ, ನೀನ್ ಏನ್ ಮಾತಾಡ್ತಿದ್ಯ ಅಂತ ಗೊತ್ತಾ ನಿನಗೆ? ನೀನ್ ಹೀಗೆಲ್ಲ ಕಲ್ಪಿಸ್ಕೊಂಡು ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನೋಡು, ನಮ್ಮಿಬ್ಬರ ಮಧ್ಯೆ ಬರೀ ಪ್ರೀತಿ ಮಾತ್ರ ಇಲ್ಲ, ನಂಬಿಕೆನೂ ಇದೆ ಅನ್ನೋದನ್ನ ಮರಿಬೇಡ. ಅಮ್ಮ ಅಮ್ಮ, ನನ್ನ ಬ್ಲೂ ಕಲರ್ ಫೈಲಲ್ಲಿ ನೋಡಿ ಡ್ಯಾಡ್. ಅದೇ ನೀನು? ಹ್ಞೂ ಡ್ಯಾಡ್. ಥ್ಯಾಂಕ್ ಯು. ನಾನು ಕೊಡ್ತೀನಿ, ಹಾಕೊಳ್ಳಿ ಡ್ಯಾಡ್. ಏನದೇ ಇವತ್ತು ನನ್ನನ್ನು ಇಷ್ಟೊಂದು ವಿಚಾರಿಸ್ಕೊತಾ ಇದೆಯಾ? ಏನಿಲ್ಲ ಡ್ಯಾಡ್, ಸುಮ್ಮನೆ ಹೀಗೆ. ಸುಮ್ಮನೆ ನೀನು ಹೀಗೆಲ್ಲ ಮಾಡಲ್ಲ, ಏನೋ ಕಾರಣ ಇರಬೇಕು. ಏನು ಅಂತ ಹೇಳು. ಇಲ್ಲ ಡ್ಯಾಡ್, ಸುಮ್ಮನೆ ಅಂತ ಹೇಳಿದ್ನಲ್ಲ. ಹೌದಾ? ಹಾಂ, ಓಕೆ. ಅದಿ, ನಾನು ನಿನ್ನ ತಂದೆ. ಯಾವ ಟೈಮಲ್ಲಿ ಏನು ಕೆಲಸ ಮಾಡಿದ್ರೆ ಅದಕ್ಕೆ ಏನು ಅರ್ಥ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏನು ವಿಷಯ ಹೇಳು, ಪರವಾಗಿಲ್ಲ. ನನಗೆ ಗೊತ್ತಿತ್ತು ಡ್ಯಾಡ್, ನೀವು ಅರ್ಥ ಮಾಡ್ಕೊಂತಿರೋದ ನಂಗೆ ಗೊತ್ತಿತ್ತು. ನೀವಾಗ ಯಾವ ವಿಷಯ ತಂದೆ ಅಂದ್ರೆ? ಪರವಾಗಿಲ್ಲ ಕಣೋ, ನೀನು ಚೆನ್ನಾಗಿ ನಾಚ್ಕೋತೀಯ ಹೆಣ್ಮಕ್ಳು ತರ. ವಿಷಯ ಏನು ಅಂತ ಹೇಳಪ್ಪ. ಡ್ಯಾಡ್, ಏನಪ್ಪ? ನಂದು ನಿರೋಷನ್ ಎಂಗೇಜ್ಮೆಂಟ್ ವಿಷಯ. ಅಜ್ಜಿ ಅವತ್ತ ಹೇಳಿದ್ರಲ್ಲ, ನಿರೋಷ ತಂದೆ ಕರ್ಕೊಂಡ್ ಬರ್ಬೇಕು ಅಂತ. ನಾನು ಏನ್ ಮಾಡಕ? ಡ್ಯಾಡ್, ನಾನು ಟ್ರೈ ಮಾಡಿದೆ ಡ್ಯಾಡ್, ಅವ್ರು ಸದ್ಯಕ್ಕೆ ಬರೋಕ್ಕಾಗಲ್ವಂತೆ. ನೀವು ಒಂದು ಮಾತು ಅಜ್ಜಿಗೆ ಮದುವೆ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಡ್ಯಾಡ್ ಪ್ಲೀಸ್, ಡ್ಯಾಡ್ ಪ್ಲೀಸ್, ಡ್ಯಾಡ್ ಪ್ಲೀಸ್. ಓಕೆ, ನಾನು ಮಾತಾಡ್ತೀನಿ, ಆದ್ರೆ ಬಲವಂತ ಮಾಡಲ್ಲ. ಓಕೆ, ಗ್ಯಾರಂಟಿ. ಅಮ್ಮ ಅಮ್ಮ, ಏನು ಅಪ್ಪ ಮಗ ಇಬ್ರು ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಅದೇ ನಿರೋಷ ತಂದೆನ ಕರ್ಸೋದಕ್ಕೆ ಟ್ರೈ ಮಾಡಿದಂತೆ. ಅವರು ಜರ್ಮನಿಲಿ ಇದಾರಂತೆ. ಓ, ನೀವು ಎಂಗೇಜ್ಮೆಂಟ್ ಮುಗಿಸ್ಕೊಂಬಿಡಿ, ಮದುವೆ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಎಂಗೇಜ್ಮೆಂಟ್ ಮುಗಿಸ್ಬೋಣ. ಹಾಗಾದ್ರೆ ಆದಿ ಅದ್ ಹೇಗೋ ಆಗುತ್ತೆ. ನಿರೀಶ ತಂದೆ ಬರ್ಲೇಬೇಕು. ನಾವು ಅವ್ರು ಕೂತ್ ಮಾತಾಡ್ಬೇಕು, ಅವ್ರ ಕುಲ ಗೋತ್ರ ವಿಚಾರಿಸ್ಬೇಕು, ನಮಗೆ ಹೊಂದಾಣಿಕೆ ಆಗ್ಬೇಕು. ಆಮೇಲೆನೆ ನಿಶ್ಚಿತಾರ್ಥದ ಮಾತುಕತೆ ಎಲ್ಲ. ಅಲ್ಲಮ್ಮ, ಪಾಪ ಅವನು ಇಷ್ಟಪಟ್ಟಿದ್ದಾನೆ. ಅಲ್ವ ಸೂರ್ಯ, ಅವನಿಗಂತೂ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ವೇನೋ? ಅವನ್ ಇಷ್ಟಪಟ್ಟ ಅಂತ ನಾವು ಶಾಸ್ತ್ರ ಸಂಪ್ರದಾಯ ಎಲ್ಲ ಬಿಟ್ಬಿಡಕ್ಕಾಗತ್ತಾ? ನಾನ್ ಹೇಗ್ ನಿನಗೆ ಸಂಸ್ಕೃತಿ ಸಂಸ್ಕಾರ ಹೇಳ್ಕೊಟ್ಟಿದ್ದೀನೋ ಹಾಗೆ ನಿನ್ನ ಮಕ್ಳಿಗೂ ಕಲಿಸು. ಅಲ್ಲಮ್ಮ, ನಿರೋಷ ತಂದೆ ಮದುವೆಗೆ ಬರ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಅಲ್ವೇನಾ? ಹಾ, ಬರ್ತಾರೆ, ಪಕ್ಕ ಬರ್ತಾರೆ. ಇವನ ಮಾತು ಕಟ್ಕೊಂಡು ನಾವು ನಾಳೆ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೋ. ಅವ್ರ ಮದುವೆಗೂ ಬರಲ್ಲ, ಡೈರೆಕ್ಟ್ ಆಗಿ ನಾಮಕರಣಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಹಾಗೇನ್ ಮಾಡೋದು? ಏನೋ ಮಾಡೋದು ಹೇಳ. ಇವನ ಮಾತು ಕೇಳ್ಕೊಂಡು ನಾನು ಇದೆಲ್ಲ ಒಪ್ಕೊಳಕ್ ಆಗಲ್ಲಪ್ಪ. ನಿರುಷಾ ತಂದೆ ಬಂದ್ರೇನೆ ಎಂಗೇಜ್ಮೆಂಟು, ಮದುವೆ ಮಾತುಕತೆ ಎಲ್ಲ. ಅಷ್ಟೇ ಕಣೋ ಆದಿ, ಇದೇ ನನ್ನ ಕಡೆ ತೀರ್ಮಾನ. ಏನು ದಾರಿನೇ ಕಾಣಿಸ್ತಾ ಇಲ್ಲ ಕಣ. ಬರ್ಲಾ? ಟೈಮ್ ಆಯ್ತು. ತಿಂಡಿ ತಗೊಳ್ಳಿ.
ಬೇಡ. ನನ್ನ ಮೇಲಿನ ಕೋಪನ ತಿಂಡಿ ಮೇಲೆ ತೋರಿಸ್ಬೇಡಿ. ತಗೊಳ್ಳಿ. ಹೇಳು ನಿರೋಷ. ಓ ಸಾರಿ, ಹೌದೌದು, ಅದು ನಾನೇ ಕಾಲ್ ಮಾಡಬೇಕು ಅನ್ಕೊಂಡೆ, ಅಷ್ಟು ನೀನೇ ಮಾಡಿದ್ಯಾ. 5 ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ ಬಾಯ್.